ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ನಾನು ಅನ್ಕೊಂಡ್ ಕೆಲಸ ಮಾಡಿ ಮುಗಿಸ್ದೆ. ಎಂತ ಕೆಲಸ ಮಾಡಿದ್ಯಾ ಓಂಕಾರ್? ದುಡ್ಡು ಕೊಟ್ಟು ಜಾಗ ತಗೋ ಅಂದ್ರೆ ಕೊಲೆ ಮಾಡಿ ಫೋರ್ಜರಿ ಸೈನ್ ಮಾಡಿಸಿ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸಿದ್ಯಾ? ಅಕ್ಕ, ನಾನು ಇಷ್ಟೆಲ್ಲ ಮಾಡಿದ್ದು ನಿನಗೋಸ್ಕರನೇ ಅಲ್ವಾ? ಅ ಹಾಫ್ ಟ್ರೂತ್ ಇಸ್ ಹೋಲ್ ಲೈ ಓಂಕಾರ್. ನೀನ್ ಮಾಡಿರೋ ಕೆಟ್ಟ ಕೆಲ್ಸಕ್ಕೆ ಏನ್ ಪರಿಣಾಮ ಅಂತ ಗೊತ್ತಾ ನಿನಗೆ? ನಿನ್ನ ಜೊತೆ ನಾನು ಕಂಬಿ ಎಣಿಸ್ಬೇಕಾಗತ್ತೆ. ಹಾಳಾಗ್ ಹೋಗ್ಲಿ. ಇಷ್ಟೆಲ್ಲ ಆದ್ರೂ ನನ್ನ ಹತ್ರ ಒಂದ್ ಮಾತು ಯಾಕೆ ಹೇಳಲಿಲ್ಲ? ಅದು ಅಕ್ಕ, ಜಸ್ಟಿಸ್ ಮೇ ಬಿ ಸ್ಲೋ ಬಟ್ ಲಾ ಹ್ಯಾಸ್ ಇಟ್ಸ್ ಐಸ್ ಎವ್ರಿವೇರ್. ತಪ್ಪು ಮಾಡಿ ಕಾನೂನಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಈಗ ಅರ್ಥ ಆಗ್ತಾ ಇದೆ ಏನೂ ಗೊತ್ತಿಲ್ಲದೆ ಇರೋ ತರ ಧರ್ಮೇಂದ್ರ ಯಾಕೆ ನಡ್ಕೊಳ್ತಾ ಇದ್ರು ಅಂತ. ಅಕ್ಕ, ಈಗ ನನ್ನನ್ನು ಏನ್ ಮಾಡು ಅಂತೀಯಾ? ಈಗ ನೀನೇನ್ ಮಾಡೋಕ್ ಸಾಧ್ಯ? ಈಗ ನಿನ್ ಜೊತೆ ನಾನು ಕೊಲೆಗಾರ್ತಿ ಪಟ್ಟನ ಏರ್ಸ್ಕೋಬೇಕು ಅಷ್ಟೇ. ಈ ವಿಷಯ ಏನಾದ್ರೂ ಭೈರವಿ ಗೊತ್ತಾದ್ರೆ? ನೋ ನೋ, ಹಾಗಾಗ್ಬಾರ್ದು, ಹಾಗಾಗ್ಬಾರ್ದು. ನಿಮ್ಮ ಮೇಲೆ ದಿನದಿಂದ ದಿನಕ್ಕೆ ಗೌರವ ಜಾಸ್ತಿನೇ ಆಗ್ತಾ ಇದೆ. ಆದ್ರೆ ನಿಮಗ್ ನಾನ್ ಮೋಸ ಮಾಡ್ತಿದ್ದೀನಲ್ಲ ವಿರಾಟ್, ಸಾಧ್ಯ ಆದ್ರೆ ನನ್ನ ಕ್ಷಮಿಸಿ. ಅಕ್ಕ, ಅಕ್ಕ, ಇದುವರೆಗೆ ನೀನ್ ಹೇಳಿದ ಎಲ್ಲಾ ಕೆಲ್ಸನೂ ಚಾಚು ತಪ್ಪದೆ ಪಾಲಿಸಿದೀನಿ. ಆದ್ರೆ ಇದೊಂದೇ ಅಕ್ಕ ನಾನ್ ನಿನಗೆ ಹೇಳ್ದೆ ಮಾಡಿರೋ ಕೆಲ್ಸ. ಇಷ್ಟು ಸಾಕಲ್ವಾ? ಒಬ್ರು ಕಟ್ಟಿದ ಸಾಮ್ರಾಜ್ಯನ ಸಾಕು ನಿಲ್ಸಿ. ನೀನ್ ಮಾತಾಡ್ಬೇಡ ತ್ರಿಲೋಚನಾ. ಅಲ್ಲ ಅಕ್ಕ, ನೀನ್ ತಮ್ಮನಾಗಿ ಏನೆಲ್ಲ ಮಾಡಿದೀನಿ, ಅದಕ್ಕೆ ಪ್ರತಿಯಾಗಿ ನೀನು. ನಾನಾಗಿದ್ದಕ್ಕೆ ಒಂದು ಕೆನೆಗೆ ಹೊಡೆದಿದ್ದೀನಿ. ಬೇರೆಯವ್ರಾಗಿದ್ರೆ ನಿನ್ನ ಅಲ್ವೋ? ಇಂಥ ನಿರ್ಧಾರ ತಗೊಳ್ಳೋದು ಅಂದ್ರೆ ನಮ್ಮ ಜೀವನನೇ ಪಣಕ್ಕಿಟ್ಟ ಹಾಗೆ. ಈ ವಿಷಯ ಏನಾದ್ರೂ ಆಚೆ ಬಂದ್ರೆ ನನ್ನ ಮರ್ಯಾದೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಅಪರಾಧ ಮಾಡಿರೋರ್ನ ಅಪ್ಕೊಳಕ್ ಆಗಲ್ಲ ಓಂಕಾರ್. ರಕ್ತದ ಕಲೆ ಹತ್ತಿಸ್ಕೊಂಡ್ ಬಂದು ನನ್ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನಾನ್ ಸುಮ್ನೆ ಇರ್ತೀನಿ ಅಂತ ಹೇಗ್ ಅನ್ಕೊಳ್ತೀಯ? ಚೆನ್ನಾಗಿ ಹೇಳಿದ್ರಿ ವಸುಂಧರಾ ಅವ್ರೆ. ನನ್ ಗಂಡ ಕೊಲೆಗೆ ಸುಪಾರಿ ಕೊಟ್ಟಿದ್ದು ತಪ್ಪು. ಕರೆಕ್ಟ್ ಆಗಿ ಹೇಳ್ದೆ. ಅದನ್ನ ತಿಳಿಸಿ ನಿನ್ ಗಂಡಗ್ ಹೇಳು. ಹಾಗಿದ್ರೆ ನಿಮಗ್ ತಿಳುವಳಿಕೆ ಕೊಡ್ಸೋದಿಕ್ಕೆ ನಿಮ್ ಗಂಡನ್ ಕರ್ಕೊಂಡ್ ಬರ್ಲಾ?
ಅಯ್ಯೋ ಯಾಕಿಷ್ಟು ಕೋಪ ಮಾಡ್ಕೋತಾ ಇದ್ದೀರಾ?